ನಮಸ್ಕಾರ. ಶರಣಾರ್ಥಿ. ಮನುಷ್ಯನ ಬದುಕಿನಲ್ಲಿ ಇಡೀ ಬದುಕಿನಿದ್ದಕ್ಕೂ ಅವನು ಆರೋಗ್ಯವನ್ನು ಲೆಕ್ಕಿಸದೆ ನಾವೆಲ್ಲ ವಯಸ್ಸಾಗೋವರೆಗೂ ಹಣದಿಂದ ಬೆನ್ನತ್ತೇವೆ, ಹಣ ಗಳಿಸ್ತೇವೆ. ಆ ಶ್ರಮಪಟ್ಟು ಗಳಿಸಿದ ಹಣ ಅನುಭವಿಸುವ ಪ್ರಸಂಗ ಬಂದಾಗ ನಾವು ಇಡೀ ನಮ್ಮ ಬದುಕಿನ ಓಡಾಟದಲ್ಲಿ ಆರೋಗ್ಯ ಕೆಡಿಸಿಕೊಂಡಿರ್ತೇವೆ. ಕೊನೆ ದಿನಗಳಲ್ಲಿ ಆ ಎಲ್ಲ ಗಳಿಸಿದ ಹಣವನ್ನು ಸುರಿದು ಆರೋಗ್ಯ ಕಾಪಾಡಬೇಕು ಅಂತ ಚಡಪಡಿಸ್ತೇವೆ. ಎಲ್ಲಿವರೆಗೂ ನಮಗೆ ಆರೋಗ್ಯ ಮತ್ತು ನೆಮ್ಮದಿ ಜೀವನದಲ್ಲಿ ಮುಖ್ಯ ಅನ್ನುವಂಥ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ವೋ, ಈ ಬದುಕಿನ ಒತ್ತಡಗಳು, ಸ್ಟ್ರೆಸ್, ಅನಾರೋಗ್ಯ ನಮ್ಮನ್ನು ಕಾಡ್ತಾನೇ ಇರ್ತದೆ. ವ್ಯಕ್ತಿ ಎಷ್ಟೇ ಶ್ರೀಮಂತನಾದರೂ ಕೂಡ, ಕೋಟಿಗಟ್ಟಲೆ ಬಿಲಿಯನ್ಗಟ್ಟಲೆ ಹಣ ಮಾಡಿದರೂ ಕೂಡ ಅವನು ಹೆಲ್ದಿಯಾಗಿರಲಿಲ್ಲ ಅಂದ್ರೆ he is really poorest person on the earth. He thinks that he is very wealthy person. He may be wealthy in the financial way, ಬಟ್ ಅವನ ವೈಯಕ್ತಿಕ ಆರೋಗ್ಯ ಸರಿ ಇರಲಿಲ್ಲ ಅಂದ್ರೆ, ಅವನಿಗೆ ಬದುಕು ಅನುಭವಿಸುವಂಥ ಆಯುಷ್ಯವನ್ನು ಕೊಡಲಿಲ್ಲ ಅಂದ್ರೆ ಇಟ್ ಇಸ್ ಎ ವೇಸ್ಟ್. ಅದಕ್ಕೆ ಬಸವಣ್ಣ ಹೇಳುವ ಮಾತು ತುಂಬ ಅರ್ಥವಾಗಿದೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ನೋಡಿ, ಎಲ್ಲ ಇರುತ್ತೆ, ನಾವು ಕೈಯಲ್ಲಿ ಅದೃಷ್ಟ ನೋಡ್ತೀವಿ, ಇದು ಇಲ್ಲಿ ಧನರೇಖೆ ಇದೆ, ಇಲ್ಲಿ ಸುಖ ಇದೆ, ಸಮೃದ್ಧಿ ಇದೆ, ಸಂಪತ್ತಿದೆ, ಕೊಡುಗೆ ದಾನಿ ಇದ್ದೀವಿ ಅಂತ ನಮ್ಮ ಕೈಯಿನ ರೇಖೆಗಳನ್ನು ನೋಡಿ ಹೇಳ್ತಾರೆ. ಆದರೆ ಎಲ್ಲ ರೇಖೆಗಳಿದೆ, ಆಯುಷ್ಯ ರೇಖೆನೇ ಇರದೇ ಇದ್ದರೆ ಏನು ಪ್ರಯೋಜನ? ಆಮೇಲೆ ಚಂದ್ರಾಯುಧ ಇರ್ತದೆ, ಅದ್ಭುತವಾದ ವೆಪನ್ ಇರುತ್ತೆ. ಆದರೆ ವೆಪನ್ ಯಾರ ಕೈಯಲ್ಲಿರುತ್ತೆ? ಹೇಡಿಯ ಕೈಯಲ್ಲಿರುತ್ತೆ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಹೇಡಿ ಇರ್ತಾನೆ ಅವನು, ಬೇಸಿಕಲಿ ಅವನು ಹೇಡಿ. ಹೇಗೆ ಅಲ್ಲಮಪ್ರಭುಗಳು ಹೇಳುವ, ಕೊಟ್ಟ ಕುದುರೆಯನ್ನು ಏರದೆ ಮತ್ತೊಂದು ಕುದುರೆ ಬೇಡುವ ವೀರನೂ ಅಲ್ಲ, ಧೀರನೂ ಅಲ್ಲ. ಅದೇ ಕೊಟ್ಟ ಕುದುರೆ ನಮಗೆ ಚಲಾವಣೆ ಮಾಡೋಕ್ಕೆ ಬರಲಾರ್ದ ಇನ್ನೊಂದು ಕುದುರೆ ಕೇಳಿದರೆ ಏನು ಪ್ರಯೋಜನ ಅಂತ ಅಲ್ಲಮ ಹೇಳುವ ಮಾತಿನ ಹಾಗೆ ಇಲ್ಲಿ ಕೂಡ ಹಂದೆಯ ಕೈಯಲ್ಲಿ ಚಂದ್ರಾಯುಧ ಇದ್ದಲ್ಲಿ ಫಲವೇನು? ಅವ ಹೇಳಿದಾನ, ಅವನ ಕಡೆ ಅದ್ಭುತವಾದ ಅಸ್ತ್ರ ಇದೆ ಅಂದ್ರೆ ಫಲ ಏನು? ಇವತ್ತು ಅಧಿಕಾರ ಅನ್ನೋದು ಅಯೋಗ್ಯರ ಕೈಯಲ್ಲಿದ್ದರೆ ಆಗೋ ಅನಾಹುತಗಳು ಏನು ಅನ್ನೋದನ್ನು ವರ್ತಮಾನದ ಯುದ್ಧದಲ್ಲಿ ನೋಡ್ತೇವೆ. ಕಾಲಕ್ಕೆದರೆ ಜಗಳ ಮಾಡೋದು, ಯುದ್ಧ ಮಾಡೋದು, ದೇಶದಲ್ಲಿ ಜಗತ್ತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು ಏನು ಅಂದರೆ ಹೇಡಿಗೆಯ ಕೈಯಲ್ಲಿ ಇದ್ದ ಆಯುಧದ ಹಾಗೆ ಅಧಿಕಾರ ಅನ್ನೋದು. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಒಂದು ಪ್ರತಿಮೆ, ರೂಪಕ. ನನ್ನ ಕೈಯಲ್ಲಿ ಮಿರರ್ ಇದೆ, ಕನ್ನಡಿ ಇದೆ ಅಂದರೆ ನಾನು ನೋಡ್ಕೊಳ್ತೀನಿ, ಸಂತೋಷ ಪಡ್ತೀನಿ. ನಮ್ಮಲ್ಲೊಂದು ಮಾತಿದೆ, ವಿ ಆರ್ ಆಲ್ವೇಸ್ ಬ್ಯೂಟಿಫುಲ್ ಆ್ಯಂಡ್ ಸ್ಮಾರ್ಟ್ ಟು ಅವರ್ ಮಿರರ್ ಅಂತ. ನಮ್ಮ ಎದುರಿಗಿರುವಂಥ ಮಿರರಿಗೆ ನಾವು ಯಾವಾಗಲೂ ಚಂದನೇ. ಮಿರರ್ ರಿಫ್ಲೆಕ್ಟ್ಸ್ ಅವರ್ ಪರ್ಸ್ನಾಲಿಟಿ. ನಾ ಚಂದ ಅದೀನಿ, ಚಂದಿಲ್ಲ ಪ್ರಶ್ನೆ ಇಲ್ಲ. ಆದರೆ ಮಿರರ್ ನೋಡಿದಾಗ ನನಗೆ ಖುಷಿ ಕೊಡುತ್ತೆ. ಯಾಕಂದರೆ ನಾನು ಅದರಲ್ಲಿ ಸುಂದರವಾಗಿ ಕಾಣ್ತೀನಿ, ಅಥವಾ ನಾನು ಸುಂದರವಾಗಿ ಕಾಣ್ತೀನಿ ಅಂತ ಭ್ರಮಿಸ್ತೇನೆ. ಪಾಪ ಅದೇ ಅಂಧಕರ ಕೈಯಲ್ಲಿ ದರ್ಪಣವಿದ್ದರೆ, ಅಂಧಕರ ಕೈಯಲ್ಲಿ ಮಿರರ್ ಕೊಟ್ಟರೆ ದೇ ಕೆನಾಟ್ ಎಂಜಾಯ್. ಅವ್ರಿಗೆ ಕಾಣೋದೇ ಇಲ್ಲ, ತಮ್ಮ ರೂಪ ಅವ್ರಿಗೆ ಕಾಣೋದಿಲ್ಲ. ಹಾಗೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಬೆಲೆಬಾಳುವ ಒಂದು ಮಾಣಿಕ್ಯದ ಹರಳನ್ನು ಮಂಗನ ಮನಸ್ಥಿತಿಯಲ್ಲಿ ಕೊಟ್ಟರೆ, ಮಂಗ ಹಣ್ಣು ಕೊಟ್ಟರೂ ತೂರ್ತದೆ, ಏನು ಕೊಟ್ಟರೂ ತೂರ್ತದೆ, ಬೇಕಿದ್ದರೆ ಬಾಯಿಗೆ ಹಾಕ್ಕೊಳ್ತದೆ, ಬೇಡಾದ್ರೆ ಒಗೀತದೆ. ಹಾಗೆ ಮಾಣಿಕ್ಯ, ಬೆಲೆಬಾಳುವ ಮಾಣಿಕ್ಯ, ಅದು ಬಂಗಾರದ ಆಭರಣಕ್ಕೆ ಸೇರಿಕೊಂಡಾಗೆ ಚಂದ, ಹೊರತಾಗಿ ಅದು ಯಾರ್ದಾದ್ರೂ ಕೈಯಲ್ಲಿದ್ದರೆ ಪ್ರಯೋಜನ ಇಲ್ಲ. ನಮ್ಮ ಕೂಡಲ ಸಂಗನ ಶರಣನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವನು ಅರಿಯದನ್ನಕ್ಕ. ನೋಡಿ, ಈಗ ನಾವು ಶರಣರು ಆ ಕಾಲಕ್ಕೆ ಇಷ್ಟಲಿಂಗವನ್ನು ಕೊಟ್ಟದ್ದು, ಆ ಇಷ್ಟಲಿಂಗದ ಮಹತ್ವ, ಅದಕ್ಕಿರುವಂಥ ವೈಬ್ರೇಷನ್, ಕಾಸ್ಮಿಕ್ ಎನರ್ಜಿ ಎಲ್ಲದರ ಬಗ್ಗೆ ಹೇಳ್ತಾ, ಅದರ ಜೊತೆಗೆ ನಮ್ಮ ಕೂಡಲ ಸಂಗನ ಶರಣನ ಅರಿಯದವರ ಕೈಯಲ್ಲಿ ಈ ಸಾಮಾಜಿಕ ವ್ಯವಸ್ಥೆ ಏನು, ಶರಣರು ಎಷ್ಟು ಇಂಪಾರ್ಟೆಂಟು, ಸಾಮಾಜಿಕ ಸಮಾನತೆ ಹೆಂಗಿರಬೇಕು, ಇವನಾರವ ಅಂತ ಅನ್ನಿಸ್ಬಾರ್ದು, ಪ್ರೀತಿ ವಿಶ್ವಾಸದಿಂದ ಕಾಣಬೇಕು, ಸತ್ಯಶುದ್ಧ ಕಾಯಕ ಇರಬೇಕು, ದಾಸೋಹ ಇರಬೇಕು. ಇದ್ದಾಗ ಮಾತ್ರ ಅಂಥವ್ರ ಕೈಯಲ್ಲಿ ಲಿಂಗ ಇದ್ದರೆ ಅದು ಫಲವನ್ನು ಕೊಡ್ತದೆ. ಅಂದರೆ ನಾವು ನಮ್ಮ ಬದುಕಿನ ಅನೇಕ ಲೋಪದೋಷಗಳನ್ನು ಮಾಡುವ ಸಂದರ್ಭದಲ್ಲಿ ನಾವು ಇದನ್ನು ವಾಹಿನಿ ಮೂಲಕ ಹೇಳೋದು ಇತರರಿಗೆ ವೇದಾಂತ ಅಲ್ಲ, ನಮಗೆ ಉಂಟಾಗುವ ಭಾವನೆ, ನನ್ನ ಮನಸ್ಸಿನಲ್ಲಾಗುವ ತಲ್ಲಣಗಳು, ನಾವು ಮಾಡುವ ತಪ್ಪುಗಳು ಬಂದಾಗ, ನನ್ನ ಹಾಗೆ ಎಲ್ಲರೂ ತಪ್ಪು ಮಾಡ್ತಾರೆ ಅನ್ನುವಂಥ ಭಾವನೆ ಬಂದಾಗ ನಾವು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀವಿ. ನಾ ತಪ್ಪೇ ಮಾಡೋದಿಲ್ಲ ಅಂದಾಗ ಬೇರೆಯವ್ರ ತಪ್ಪುಗಳನ್ನು ಎಣಿಸ್ಲಿಕ್ಕೆ ನಾವು ಓಡಾಡ್ತೀವಿ. ಆದರೆ
ನಮ್ಮ ತಪ್ಪನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ವಚನಗಳು ಎಷ್ಟು ಸಹಾಯ ಆಗ್ತವೆ ಅನ್ನೋದಕ್ಕೆ ಈ ವಚನ ಅದ್ಭುತವಾದ ಒಂದು ಪರಿಕಲ್ಪನೆಯನ್ನು, ಆರೋಗ್ಯದ ಮಹತ್ವವನ್ನು, ಚಾರಿತ್ರ್ಯದ ಮಹತ್ವವನ್ನು, ವಾಟ್ ಈಸ್ ಕ್ಯಾರೆಕ್ಟರ್, ವಾಟ್ ಈಸ್ ಹೆಲ್ತ್, ವಾಟ್ ಈಸ್ ದ ರೋಲ್ ಆಫ್ ವೆಲ್ತ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಶರಣು ಶರಣಾರ್ಥಿ.